ನೆರೆಯ ರಾಜ್ಯ ಕೇರಳಂನಲ್ಲೂ ಕನ್ನಡದ ಕಂಪು ಮನೆ ಮಾತಾಗಿದೆ. ಕೊಟ್ಟಿಯೂರು ಜಾತ್ರೆಗೆ ಸಜ್ಜಾಗ್ತಾ ಇದೆ ಕೇರಳ. ನೆರೆ ರಾಜ್ಯವಾದಂಥ ಕೇರಳಂನಲ್ಲೂ ಕನ್ನಡ ಕಂಪು. ಕೊಟ್ಟಿಯೂರು ಜಾತ್ರೆಗೆ ಕೇರಳಂ ಸಜ್ಜಾಗ್ತಾ ಇದೆ. ಆ ಜಾತ್ರೆಯಲ್ಲಿ ಕರ್ನಾಟಕದ ಭಕ್ತರಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೊಟ್ಟಿಯೂರು ಜಾತ್ರಾ ಮಹೋತ್ಸವಕ್ಕೆ ಭರದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದ್ದು ಕನ್ನಡಿಗ ಭಕ್ತರಿಗೆ ಅಂತಾನೆ ವಿಶೇಷ ವ್ಯವಸ್ಥೆ ಇದೆ. ದೇವಸ್ಥಾನ ಆಡಳಿತವಲ್ಲ, ಪಂಚಾಯಿತಿಯಿಂದ ಜಾತ್ರೆ ಆಯೋಜನೆ ಮಾಡಲಾಗಿದೆ. ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚಿನ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಕರ್ನಾಟಕದಿಂದ. ಹಾಗಾಗಿ ಕನ್ನಡದಲ್ಲೇ ಅನೌನ್ಸ್ಮೆಂಟ್ ಮತ್ತು ಸೂಚನಾ ಫಲಕಗಳನ್ನು ಕೂಡ ಹಾಕಲಾಗಿದೆ. ದೇವಸ್ಥಾನದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಈ ಸಂದರ್ಭದಲ್ಲಿ ಭಕ್ತರಿಗೆ ಮನವಿ ಮಾಡಲಾಗ್ತಾ ಇದ್ದು, ಬಟ್ಟೆ ಪ್ಲಾಸ್ಟಿಕ್ ಬಾಟಲಿಗಳನ್ನು ಎಲ್ಲೆಂದರಲ್ಲಿ ಎಸಿಬೇಡಿ, ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾ ಇದ್ದು, ಹರಿತ ಕೇರಳ ಮಿಷನ್ ಅಡಿಯಲ್ಲಿ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸಾಲಿನಲ್ಲೇ ಬಂದು ದರ್ಶನ ಪಡೆಯಿರಿ ಅಂತ ಮನವಿ ಮಾಡಿಕೊಳ್ಳಲಾಗಿದೆ ಕನ್ನಡಿಗ ಭಕ್ತರಿಗೆ. ಇದು ಕಣ್ಣೂರು ರೇಂಜ್ ಡಿಐಜಿ. ನೆರೆರಾಜ್ಯ ಕೇರಳಂನಲ್ಲಿ ಕನ್ನಡದ ಕಂಪು ಮನೆ ಮಾಡಿದ್ದು ಕೊಟ್ಟಿಯೂರು ಜಾತ್ರೆಗೆ ಕೇರಳಂ ಸಜ್ಜಾಗ್ತಾ ಇದೆ. ಕೇರಳಂನಲ್ಲಿರುವಂಥ ಕೊಟ್ಟಿಯೂರು ಜಾತ್ರೆಯಲ್ಲಿ ಕರ್ನಾಟಕದ ಭಕ್ತರಿಗೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೃಶ್ಯದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗಬಹುದು. ದೇವಸ್ಥಾನದ ಆಡಳಿತ ಮಂಡಳಿಯಲ್ಲ, ಪಂಚಾಯಿತಿಯಿಂದ ಜಾತ್ರೆ ಆಯೋಜನೆ ಮಾಡಲಾಗಿದ್ದು ಈ ಕೊಟ್ಟಿಯೂರು ಜಾತ್ರೆಯಲ್ಲಿ ಕನ್ನಡದ ಕಂಪು ಪರಿಮಳಿಸ್ತಾ ಇದೆ. ನಾನು DIG ಕಣ್ಣೂರು ರೇಂಜ್ ಯತೀಶ್ ಚಂದ್ರ ಮಾತಾಡ್ತಾ ಇರೋದು. ಇಲ್ಲಿ ಕೊಟ್ಟಿಯೂರು ಟೆಂಪಲ್ ಇನ್ಚಾರ್ಜ್ ಸೆಕ್ಯೂರಿಟಿಗೆಗೋಸ್ಕರ ದೇವಸ್ಥಾನ ಜನಗಳು ಮತ್ತು ಪಂಚಾಯತ್ ಅವರು ಬೇರೆ ಎಲ್ಲರೂ ಇದು ಭಾಳ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ. ಲಾಸ್ಟ್ ಸತಿಗಿಂತ ಈ ಸತಿ ತುಂಬ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಸೊ ಕರ್ನಾಟಕದಿಂದ ಬಹಳ ಜನ ಭಕ್ತಾದಿಗಳು ಬರ್ತಿರ್ತೀರ. ಪಾರ್ಕಿಂಗಿಂದ ಬೋರ್ಡ್ ಮತ್ತು ನಿಮಗೆ ಕನ್ನಡದಲ್ಲಿರೋ ಅನೌನ್ಸ್ಮೆಂಟ್ ಎಲ್ಲ ಮಾಡಿದ್ದೀವಿ. ಕನ್ನಡದಲ್ಲೆಲ್ಲ ಬೋರ್ಡ್ ಬರೆದಿದೆ. ಸೊ ಎಲ್ಲರೂ ಬರಬೇಕು, ಸ್ವಾಗತ. ಬಂದಾಗ ಎಲ್ಲರೂ ಬಟ್ಟೆಗಳನ್ನ ಅಲ್ಲಿ ಎಸೆಯೋದು, ಚಪ್ಪಲಿಗಳನ್ನ ಅಲ್ಲಿ ಬಿಡೋದು, ಬಾಟ್ಲುಗಳನ್ನ ಅಲ್ಲಿ ಎಸೆಯೋದು, ಈ ಥರ ಎಲ್ಲ ಒಂದು ಸ್ವಲ್ಪ ಇಲ್ಲಿ ಹರಿತ ಕೇರಳ ಮಿಷನ್ ಅಂತ ಇದೆ. ಅಂದರೆ ನಾವು ಸ್ವಚ್ಛವಾಗಿ ಇಡಬೇಕು ನಮ್ಮ ಪರಿಸರ ಅಂತ ಹೇಳಿ. ಸೊ ಆ ಸ್ವಚ್ಛವಾಗಿ ಇಡೋಕ್ಕೋಸ್ಕರ ನಿಮ್ಮೆಲ್ಲರ ಸಹಕಾರ ಬೇಕು. ಕ್ಯೂವಲ್ಲಿ ಆರಾಮಾಗಿ ಬನ್ನಿ, ದೇವ್ರ ದರ್ಶನ ಮಾಡ್ಕೊಳ್ಳಿ. ಭಾಳ ಪ್ರಶಸ್ತವಾಗಿದೆ ಸ್ಥಳ, ತುಂಬ ಚೆನ್ನಾಗಿದೆ. ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಪೊಲೀಸ್. ನೀವೆಲ್ಲರೂ ಬಂದುಬಿಟ್ಟು ದರ್ಶನ ಮಾಡಬೇಕು. ಮತ್ತು